ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕೆಲವು ಸಲ ಮಾತಾಡಲೇಬಾರ್ದು, ಈ ವಿಷಯ ಕೈ ಹಾಕಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿರ್ತೀವಿ. ಆದರೂ ಮಾತಾಡದಿರೋಕ್ಕಾಗಲ್ಲ. ಯಾಕಂದರೆ ಒಳಗಡೆಯಿಂದ ಹತ್ಕೊಂಡು ಉರಿಯೋಕ್ಕೆ ಶುರು ಆಗ್ಬಿಡುತ್ತೆ ಒಂದೊಂದ್ಸಲ. ಕೆಲವೊಂದನ್ನು ಕೇಳಿಸ್ಕೊಂಡಾಗ ಮಾತಾಡಲೇಬೇಕಾಗತ್ತೆ. ಆ ಥರದ್ದು ಒಂದು ವಿಷಯ ಇವತ್ತು ನಾನು ಮಾತಾಡಲೇಬೇಕು. ನಾನು ಮಾತಾಡ್ತಾ ಇದ್ದೀನಿ. ಅವನು NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ MLA ಶರದ್ ಪವಾರ್ ಇದಾರಲ್ಲ, ಆ ಫ್ಯಾಕ್ಷನ್ದು. ಅವನ ಹೆಸರು ಬಂದು ಜಿತೇಂದ್ರ ಅವಹಾದ್ ಅಂತ. ಜಿತೇಂದ್ರ ಅಂತ ಇಟ್ಕೊಳ್ಳೋಣ, ಅವಹಾದ್ ಬೇಡ, ಜಿತೇಂದ್ರ ಅವಹಾದ್. ಈ ಜಿತೇಂದ್ರ ಅನ್ನೋನು ನಿನ್ನೆ ಒಂದು ಮಾತಾಡಿದ್ದಾನೆ. ಏನು ಮಾತಾಡಿದ್ದಾನೆ ಅಂತಂದರೆ, ಶ್ರೀರಾಮ, ನಮ್ಮ ರಾಮರು, ಅಯೋಧ್ಯೆಯಲ್ಲಿ ಜನಿಸಿದಂತಹ ನಮ್ಮೆಲ್ಲರ ಮರ್ಯಾದ ಪುರುಷ ಶ್ರೀರಾಮರೇನಿದ್ದಾರೆ, ಅವರು ಮಾಂಸಾಹಾರಿ ಅಂತ ಹೇಳಿದ್ದಾನೆ. ಯಾವತ್ತೂ ವೆಜ್ ಆಗಿರಲಿಲ್ಲ ಶ್ರೀರಾಮ್, ಅವರು ಮಾಂಸಾಹಾರಿ ಅಂತ. ಇವರು ಹೊಟ್ಟೆಗೆ ಅನ್ನನೇ ತಿಂತಾರ ಅಥವಾ ಬೇರೆ ಏನಾದರೂ ತಿಂತಾರ ನಂಗೆ ಗೊತ್ತಾಗಲ್ಲ. ಒಂದು ದೇಶದಲ್ಲಿ ಒಂದು ಬಹುಸಂಖ್ಯಾತ ಧರ್ಮೀಯರೇನಿದಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಅವ್ರ ದೇವರನ್ನ ಅವಮಾನ ಮಾಡ್ತಾನೆ ಇದ್ರೆ ಯಾರೂ ಹೇಳೋರಿಲ್ಲ, ಯಾರೂ ಕೇಳೋರಿಲ್ಲ ಈ ದೇಶದಲ್ಲಿ. ಇದನ್ನೇ ಬೇರೆ ಯಾವುದಾದ್ರೂ ಇನ್ನೊಂದು ಕಮ್ಯುನಿಟಿಗೆ ಅವರ ದೇವರನ್ನ ಉದ್ದೇಶಿಸಿ ಏನಾದರೂ ಒಂದು ಅಕ್ಷರ ಮಾತಾಡಿ ಇವರು ಜೀವಂತವಾಗಿರೋಕ್ಕೆ ಸಾಧ್ಯ ಇದೆಯಾ? ಯಾವ ಲೆವೆಲಲ್ಲಿ ಬೆದರಿಕೆ ಬರುತ್ತೆ ಅನ್ನೋದನ್ನೆಲ್ಲ ನಾವು ಇತಿಹಾಸದಲ್ಲಿ ನೋಡ್ಬಿಟ್ಟಿದ್ದೀವಿ. ಎಂತೆಂಥ ಕೇಸ್ಗಳಾಗುತ್ತೆ ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡ್ಬಿಟ್ಟಿದ್ದೀವಿ. ಈ ಜಿತೇಂದ್ರ ಅನ್ನೋನಿಗೆ ಅದೇನು ನಾಲ್ಗೆ ಚಪ್ಪಲ ಅನ್ನೋ ಗೊತ್ತಿಲ್ಲ. ಶ್ರೀರಾಮ ಕ್ಷತ್ರಿಯ. ಅವತ್ತು ರೈಸ್ ಅನ್ನೋ ಕಾನ್ಸೆಪ್ಟೇ, ಅಂದರೆ ಅನ್ನ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. 14 ವರ್ಷ ವನವಾಸದಲ್ಲಿದ್ದ ರಾಮ ಅದು ಹೆಂಗೆ ವೆಜಿಟೇರಿಯನ್ ಆಗಿರೋಕ್ಕೆ ಸಾಧ್ಯ? ಅವನು ಮಾಂಸಾಹಾರಿ. ಯಾಕೆ? ಹಣ್ಣು ಹಂಪಲು ಸಿಗಲ್ವೇ ಕಾಡಿನಲ್ಲಿ? ಅಂದರೆ ಮಾತಾಡಬೇಕು ಅಂತಾನೆ ಮಾತಾಡಿದ್ರೆ ಇಂಥದ್ದೆಲ್ಲ ಆಗುತ್ತೆ. ಹರ್ಟ್ ಮಾಡಲೇಬೇಕು ಇನ್ನೊಬ್ರು ಫೀಲಿಂಗ್ ಅಂತ ಹೇಳಿದಾಗ ಇಂಥವೆಲ್ಲ ಆಗುತ್ತೆ. ಇವ್ರು ನೋಡಿ, ಇವ್ರ ಮೇಲೆ ಯಾವ ಕೇಸ್ ಆಗಲ್ಲ, ಏನು ಸಮಸ್ಯೆ ಆಗಲ್ಲ, ಏನು ತೊಂದರೆ ಇಲ್ಲ. ಈಗ ಆಲ್ರೆಡಿ ಬಂದ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟ. ಹೇಳಿದ್ದಾಗೋಯ್ತು. ಬಂದು ಅಯ್ಯೋ ನಾನು ಹಂಗೆ ಹೇಳಿದ್ದಲ್ಲ, ಹಂಗೆ ಹೇಳ್ಬಾರ್ದಿತ್ತು, ಹಿಂಗೆ ಹೇಳ್ಬೇಕಿತ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳಿದ್ದಾಗೋಯ್ತು. ಏನು ಮಾಡ್ಬೇಕಿಂತವ್ರನ್ನ? ಅಂದರೆ ನಾನು ಹೇಳ್ತಾ ಇರೋದು, ಇವಾಗ ನಾನು ಕೋಮುವಾದಿ ಥರ ಕಾಣಿಸ್ಬಿಡ್ತೀನಿ. ಬಂದ್ಬಿಟ್ಟ ಶ್ರೀರಾಮನ ಬಗ್ಗೆ ಹೇಳಿದ ತಕ್ಷಣ ಬಂದ್ಬಿಟ್ಟ, ಹಂಗೆ ಬಂದ್ಬಿಟ್ಟ. ಹೌದು ಸ್ವಾಮಿ, ನಾನು ಅವ್ರನ್ನ ಆರಾಧಿಸ್ತೇನೆ, ನಾನು ಅವ್ರನ್ನ ಪೂಜಿಸ್ತೇನೆ. ನಾನು ಮಾತಾಡ್ದೆ, ಇನ್ಯಾರು ಮಾತಾಡ್ತಾರೆ ನನ್ನ ದೇವರ ಬಗ್ಗೆ? ನಾವೇ ಮಾತಾಡ್ಬೇಕಲ್ವೇ? ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ಮಾತಾಡಬೇಕು? ಅದು ಇಂತಹ ಟೈಮ್ನಲ್ಲಿ. ಇನ್ನೇನು ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಒಂದು ಸಂದರ್ಭದಲ್ಲಿ ಇಡೀ ಏನು ವಿಶ್ವದಲ್ಲಿರುವ ಹಿಂದೂಗಳಿಗೆಲ್ಲ ಒಂದು ಸಂಭ್ರಮ ಆಚರಿಸುವಂತಹ ಸಂದರ್ಭದಲ್ಲಿ, ಒಂದು ಒಳ್ಳೆ ಗಳಿಗೆಗೆ ಸಾಕ್ಷಿ ಆಗ್ತಿರುವಂತಹ ಸಂದರ್ಭದಲ್ಲಿ ಯಾಕಿಂಥ ಮಾತುಗಳು? ಎಲ್ಲ ಬಿಡ್ರಿ, ನಿಮ್ಮ ಪಾಲಿಟಿಕ್ಸ್ಗೋಸ್ಕರ ಯಾಕ್ರಿ ನಮ್ಮ ದೇವ್ರನ್ನ ಟಾರ್ಗೆಟ್ ಮಾಡ್ತೀರಿ, ಶ್ರೀರಾಮರನ್ನ ಟಾರ್ಗೆಟ್ ಮಾಡ್ತೀರಿ? ಅಲ್ಲ, ಆಲ್ರೆಡಿ ಜನ ಮೊಕ್ಕೆ ಉಗಿಯಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲಿ. ಅವ್ರು ಮಾತಾಡೋದಕ್ಕೆ ಇನ್ಫ್ಯಾಕ್ಟ್ ಅಯೋಧ್ಯೆಯ ಅರ್ಚಕರು, ಪ್ರಧಾನ ಅರ್ಚಕರು ಅವರೇ ಅದಕ್ಕೆ ಆನ್ಸರು ಕೊಟ್ಟಿದ್ದಾರೆ. ಆಚಾರ್ಯ ಸತ್ಯೇಂದ್ರ ದಾಸ್ ಅಂತ ಅವ್ರು ಏನಿಗೆ ಆಲ್ರೆಡಿ ಮಾತಾಡ್ಬಿಟ್ಟು ಹೇಳಿದ್ದಾರೆ, ಏನು ನಾಲ್ಗೆ ಸರಿ ಇಲ್ವಾ? ಶುದ್ಧ ಸುಳ್ಳು, ಎಲ್ಲದರಲ್ಲೂ ಉಲ್ಲೇಖ ಇದೆ. ಅವ್ರು ತಿಂತಾ ಇದ್ದಿದ್ರು ಹಣ್ಣು ಹಂಪಲುಗಳನ್ನು. ಹೆಂಗೆ ಮಾಂಸಾಹಾರಿಗಳಾಗ್ಬಿಡ್ತಾರೆ ಶ್ರೀರಾಮರು? ಸ್ವಲ್ಪ ಯೋಚನೆ ವಿವೇಚನೆ ಇರಬೇಕು ಮಾತಾಡಬೇಕಾದ್ರೆ ಅಂತ ಅವರು ಉಗಿದಿದ್ದಾರೆ. ಅವರೆಲ್ಲ ಬಿಡಿ, ಎಲ್ಲರೂ ಉಗಿತಾರೆ ಹೋಲ್ಸೇಲ್ ಆಗಿ. ಏನು ಉಗಿಸ್ಕೊಂಡ್ರೆ ಏನು ಬಂತು? ಅವ್ರ ಉದ್ದೇಶನೇ ಬೇರೆ. ಅವ್ರ ಉದ್ದೇಶ ಒಂದೇ, ವೋಟ್ ಪಾಲಿಟಿಕ್ಸ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? ಸ್ಟ್ರೈಟ್ ಅವೇ ಹಿಂದೂಗಳನ್ನು ಟಾರ್ಗೆಟ್ ಮಾಡಬೇಕು, ಹಿಂದೂ ದೇವರನ್ನ ಬೈಬೇಕು. ಅವಾಗ ಇನ್ನೊಂದು ವರ್ಗ ನಮ್ಗೆ ಸಪೋರ್ಟ್ ಮಾಡುತ್ತೆ, ನಮ್ಮನ್ನು ಬೆಂಬಲಿಸುತ್ತೆ, ನಮ್ಗೆ ವೋಟ್ ಹಾಕುತ್ತೆ, ನಮ್ಮನ್ನು ಗೆಲ್ಲಿಸುತ್ತೆ, ನಾವು ಅಧಿಕಾರಕ್ಕೆ ಬರ್ಬೋದು. ಇಷ್ಟೇ, ಇದ್ರ ಸುತ್ತಾನೆ ರಾಜಕೀಯ ಮಾಡ್ಕೊಂಡು ಹಾಳಾಗೋಗ್ರಿ, ರಾಜಕೀಯ ಮಾಡ್ಕೊಂಡು ನಾಶ ಆಗೋಗ್ರಿ. ನೀವು ದೇವ್ರ ವಿಚಾರಕ್ಕೆ ಬರಬೇಡಿ, ನಮ್ಮ ದೇವ್ರ ವಿಚಾರಕ್ಕೆ ಬರಬೇಡಿ, ಮರ್ಯಾದ ಪುರುಷರ ವಿಚಾರಕ್ಕೆ ಬರಬೇಡಿ, ಶ್ರೀರಾಮರ ವಿಚಾರಕ್ಕೆ ಬರಬೇಡಿ, ಅಯೋಧ್ಯೆಯ ವಿಚಾರಕ್ಕೆ ಬರಬೇಡಿ. ಮಾಡ್ಕೊಳ್ಳಿ ನಿಮ್ಮ ರಾಜಕೀಯ, ನಿಮ್ಮ ಕರ್ಮ, ಅದು ನಿಮ್ಮ ಹಣೆ ಬರದಲ್ಲಿ ಬರ್ದಿದೆ. ನೀವು ಹಂಗೆ ಮಾಡ್ಕೊಂಡು ಸಾಯ್ರಿ. ಸತ್ತ ಮೇಲೆ ಏನಾಗ್ತಿರೋ ಭಗವಂತ ನೋಡ್ಕೊತಾನೆ, ಬಿಟ್ಟಾಕಿ. ಅವರೇ ಡಿಸೈಡ್ ಮಾಡ್ತಾರೆ, ಶ್ರೀರಾಮರೇ ಡಿಸೈಡ್ ಮಾಡ್ತಾರೆ ಸತ್ತ ಮೇಲೆ ಏನಾಗ್ತೀರಾ ನೀವು ಅಂತ. ಬಟ್ ಎಷ್ಟು ಅಂತ ಹರ್ಟ್ ಮಾಡ್ತಿರ್ರಿ ಒಂದು ಧರ್ಮೀಯರ ಫೀಲಿಂಗ್ಸನ್ನು, ಅವ್ರ ಭಾವನೆಗಳನ್ನು. ಬೆಳಗ್ಗೆದ್ರೆ ಅವ್ರ ಪೂಜೆಗೆ ಆರತಿ ಎತ್ತಿ ಅಲಂಕಾರ ಮಾಡಿ ಸಂಭ್ರಮಿಸೋರು, ಅವ್ರಿಗೆಲ್ಲ ಎಷ್ಟು ಹರ್ಟ್ ಆಗ್ಬೋದು, ಎಷ್ಟು ಬೇಜಾರಾಗ್ಬೋದು? ಯಾಕೆ ಯೋಚನೆ ಮಾಡಲ್ಲ? ಏನು ಅಡಮೆಂಟಾಗಿ ಏನು ನೋಡಬೇಕು ಆ ವಿಡಿಯೋನ, ಏನು ರೂಡಾಗಿ. ಬೇಕಾದ್ರೆ ಈ ವಿಡಿಯೋ ಏನಿದೆ ಇದ್ರ ಕೆಳಗಡೆ ಕಮೆಂಟಲ್ಲಿ ಅದನ್ನು, ಆ ವಿಡಿಯೋದೊಂದು ಲಿಂಕ್ ಬೇಕಾದ್ರೆ ಹಾಕಿಸ್ತೀನಿ, ನೀವು ಚೆಕ್ ಮಾಡಿ.
ಯಾಕಂತಂದರೆ ನಾವು ಹಾಕಿದ್ರೆ ಅದು ಕಾಪಿ ರೈಟು ಆಳ ಮೂಳ ಅದೇನೋ ಬರುತ್ತೆ, ಅದಕ್ಕೆ ನಾನು ಅದನ್ನು ಹೇಳೋಕ್ಕಾಗ್ತಿಲ್ಲ. ಅಂದರೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಸಂಬಂಧಪಟ್ಟ ಪೇಪರ್ ಕ್ಲಿಪ್ಸು, ಆರ್ಟಿಕಲ್ ಕ್ಲಿಪ್ಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ಆ ವಿಡಿಯೋನ ನೀವು ನೋಡಬೇಕು ಅಂತಂದರೆ ಕೆಳಗಡೆ ಲಿಂಕ್ ಹಾಕ್ಸ್ತೀನಿ ಯೂಟ್ಯೂಬಲ್ಲಿ, ಇದರಲ್ಲೇ ಕಮೆಂಟ್ಸಲ್ಲಿ ಇರುತ್ತೆ, ಅಲ್ಲೋಗಿ ಕ್ಲಿಕ್ ಮಾಡಿ, ಲಿಂಕ್ ಅದನ್ನು ಪಿನ್ ಮಾಡಿಟ್ಟಿರ್ತೀನಿ, ಅದನ್ನ ನೋಡಿ ಉರಿದೋಗ್ಬಿಡುತ್ತೆ. ಯಾಕ್ರೋ ಏನರೋ ಬಂದಿದೆ ಅಂತ ಎದುರುಗಡೆ ಸಿಕ್ಕಿದ್ರೆ ಕಪಾಳ ಕೊಟ್ಟು ಕೇಳಬೇಕು ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಸರಿನಾ ತಪ್ಪ ಹಿಂಗೆಲ್ಲ ಮಾತಾಡೋದು ನನ್ನ ಪ್ರಕಾರ ಅಂದರೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ತಪ್ಪದು. ಏನು ಮಾಡ್ತೀರಾ ಮತ್ತೆ ಎದುರುಗಡೆ ನಿಲ್ಲಿಸ್ಕೊಂಡಾಗ ಅವ್ರಿಗೇನು ನೋಡಪ್ಪ ಇನ್ಮೇಲೆ ಹೀಗೆಲ್ಲ ಹೇಳ್ಬೇಡಪ್ಪ ಅಂತ ಹೇಳಿದ್ರೆ ಕೇಳೋರ ಇವರೆಲ್ಲ? ಅಲ್ಲ, ತಪ್ಪು ದಯವಿಟ್ಟು ಮಾಡಿಬಿಡಿ. ಯಾವುದೇ ಧರ್ಮದವರು, ಯಾವುದೇ ಧರ್ಮೀಯರಿಗೆ ನಾನು ಹೇಳೋದು, ಒಬ್ಬ ಹಿಂದುವಾಗಿ ಇವಾಗ ಇವರು ಹಿಂದೂಗಳೇ ಹಿಂದೂ ದೇವರ ಬಗ್ಗೆ ಮಾತಾಡ್ತಾ ಇರೋದು ಬಿಟ್ಬಿಡಿ, ಹಾಳಾಗೋಗ್ಲಿ. ನೀವು ಅಲ್ಲ, ಅಲ್ಲಿ ಯಾವುದಾದ್ರು ಉಲ್ಲೇಖಗಳಿದೆ, ಅದು ಇವನಿಗೆ ಗೊತ್ತಿಲ್ಲ. ಆದರೆ ಇವನು ಗೆಸ್ ಮಾಡ್ಬಿಟ್ನಂತೆ, ಹೋಗಿದ್ರು, ಹಾಗಾದ್ರೆ ಇವರು ಜಿಂಕೆ ತಿಂದಿರ್ಬೋದಾ, ಮೊಲ ತಿಂದಿರ್ಬೋದಾ? ಅಟ್ಟರ್ ನಾನ್ಸೆನ್ಸ್, ಅನ್ಅಕ್ಸೆಪ್ಟಬಲ್. ಇಂಥದ್ದನ್ನು ಪ್ರಶ್ನೆ ಮಾಡಬೇಕು, ಇಂಥದ್ದನ್ನು ವಿರೋಧಿಸಬೇಕು, ಇಂಥವರಿಗೆ ತಕ್ಕ ಶಾಸ್ತಿ ಆಗೋ ಹಾಗೆ ನೋಡ್ಕೋಬೇಕು. ಇಲ್ಲಾಂದರೆ ನೋ ಯೂಸ್. ನಾನು ಹೇಳ್ತೀನಲ್ಲ, ಏನು ಬೇಕಾದ್ರೆ ಹೇಳ್ಬೋದು, ಎಷ್ಟು ಬೇಕಾದ್ರೆ ಹೇಳ್ಬೋದು, ಹಾಕ್ಬೇಕು, ಇಂಥವ್ನ ಮೇಲೆ ಕೇಸ್ ಹಾಕಬೇಕು, ಇಂಥವನ್ನ ಅಲಿಸ್ಬೇಕು. ಮೋಸ್ಟ್ಲಿ ಇದಕ್ಕೂ ಈ ವಿಡಿಯೋ ಕೆಳಗಡೆ ಸಾಕಷ್ಟು ಹಿಂದೂಗಳೇ ಬಂದು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಆಶ್ಚರ್ಯ ಏನಿಲ್ಲ. ಯಾಕಂತಂದರೆ ಅದೇ, ಇಲ್ಲಿ ನನ್ನ ಧರ್ಮದ ಬಗ್ಗೆ ನಾನು ಮಾತಾಡಿದ್ರೆ ಕೋಮುವಾದಿ, ಇನ್ನೊಂದು ಧರ್ಮದ ವಿರುದ್ಧ ನಾನು ಮಾತಾಡಿದ್ರೆ ನಾನು ಜಾತ್ಯತೀತ. ಆದರೆ ನಾನು ಹಿಂದೂ ಧರ್ಮದಲ್ಲಿರಬಾರ್ದು ಅಷ್ಟೇ. ಅವಾಗ ನಾನು ಬೇರೆ ಧರ್ಮದಲ್ಲಿದ್ದು ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ರೆ ನಾನು ಜಾತ್ಯತೀತ, ಅಥವಾ ನನ್ನ ಧರ್ಮದಲ್ಲೇ ಇದ್ದು ನಾನು ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ರೆ ನಾನು ಜಾತ್ಯತೀತ. ಆದರೆ ನನ್ನ ಧರ್ಮದಲ್ಲೇ ಇದ್ದು ನನ್ನ ಧರ್ಮದ ಬಗ್ಗೆ, ಅದರ ಶ್ರೇಷ್ಠತೆ ಬಗ್ಗೆ ನಾನು ಮಾತಾಡಿದ್ರೆ ನಾನು ಕೋಮುವಾದಿ. ವಿಪರ್ಯಾಸ. ಅದೇನೇ ಇರಲಿ, ನಿಮಗೂ ಅವನ ಈ ಮಾತುಗಳು ಇಷ್ಟ ಆಗಿಲ್ಲ ಅಂತಾದರೆ, ನಾನು ಹೇಳ್ತಿರೋದು ಸರಿ ಅಂತ ಅನ್ಸಿದ್ರೆ ಇದನ್ನು ಇನ್ನಷ್ಟು ಜನರಿಗೆ ತಲುಪಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರಿಬೇಡಿ, ಸ್ಪೀಡ್ ಪ್ಲಸ್ ಕರ್ನಾಟಕ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.